ನಾವು ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡುವಾಗ ವಿ ಹ್ಯಾವ್ ಮೆನಿ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್. ವಾರೆನ್ ಬಫೆಟ್, ಚಾರ್ಲಿ ಮಂಗರ್, ಬೆಂಜಮಿನ್ ಗ್ರಹಾಮ್. ದೇ ಆರ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್. ದೇ ಹ್ಯಾವ್ ಕ್ರಿಯೇಟೆಡ್ ಹ್ಯೂಜ್ ವೆಲ್ತ್ ಫ್ರಮ್ ದ ಇಕ್ವಿಟಿ ಮಾರ್ಕೆಟ್ ಅಂಡ್ ದೇ ಹ್ಯಾವ್ ಇನ್ಸ್ಪೈರ್ಡ್ ಲಾಟ್ ಆಫ್ ನ್ಯೂ ಇನ್ವೆಸ್ಟರ್ಸ್. ಅದೇ ರೀತಿಯಾಗಿ ಇನ್ನೊಬ್ಬ ಇನ್ವೆಸ್ಟರ್ಸ್ ಇದ್ದಾರೆ. ಇವರು ಕೂಡ ಅಮೆರಿಕದ ಸ್ಟಾಕ್ ಮಾರ್ಕೆಟ್ನಿಂದ ಸಾಕಷ್ಟು ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ಹೊಸ ಇನ್ವೆಸ್ಟರ್ಸ್ ಗಳನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಕ್ಯಾನ್ ಯು ಗೆಸ್ ಯಾರಂತೇಳಿ? ಇಟ್ಸ್ ನನ್ ಅದರ್ ದ್ಯಾನ್ ಪೀಟರ್ ಲಿಂಚ್. Peter Lynch is one of the most successful investor in US market. He has created huge wealth and he has inspired a lot of new investors. ಈ ಪೀಟರ್ ಲಿಂಚ್ ಇದಾರಲ್ಲ, ಈ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫಂಡ್ ಮ್ಯಾನೇಜರ್. 1977 ಇಂದ 1990 1990 ಇವರು ಫಂಡ್ ಮ್ಯಾನೇಜರ್ ಆಗಿರ್ತಾರೆ. ಸತತ 13 ವರ್ಷಗಳ ಕಾಲ ಅನೇಕ ಫಂಡ್ ಗಳನ್ನ ಮ್ಯಾನೇಜ್ ಮಾಡ್ತಾರೆ. ಇವ್ರು ಮ್ಯಾನೇಜ್ ಮಾಡಿದಂತ ಫಂಡ್ಗಳು 29% ರಿಟರ್ನ್ ಅನ್ನ ಕೊಟ್ಟಿದ್ದಾವೆ. 29% ಅಂತಂದ್ರೆ ವಿಚ್ ಇಸ್ ವೆರಿ ಗುಡ್. ಸ್ನೇಹಿತರೆ, ಒಂದು ವೇಳೆ ನೀವೇನಾದ್ರೂ ಪೀಟರ್ ಲಿಂಚ್ ಅವರು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಂತ ಫಂಡ್ ಗಳಲ್ಲಿ ನೀವೇನಾದ್ರೂ SIP ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೇಳೆ ನೀವೇನಾದ್ರೂ $10,000 SIP ಮಾಡಿದ್ರೆ ಫಾರ್ 13 years ವಿತ್ 29% ರಿಟರ್ನ್, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 15,60,000 ಆಗ್ತಿತ್ತು. ಮಾರ್ಕೆಟ್ ವ್ಯಾಲ್ಯೂ 1,25,00,000 ಆಗ್ತಿತ್ತು. ಒಂದು ವೇಳೆ ನೀವೇನಾದ್ರೂ $1,00,000 SIP ಮಾಡಿದ್ರೆ ಫಾರ್ 13 years ವಿತ್ 29% ರಿಟರ್ನ್, ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ 1,56,00,000 ಆಗ್ತಿತ್ತು. ಮಾರ್ಕೆಟ್ ವ್ಯಾಲ್ಯೂ 12.5 crores ಆಗ್ತಿತ್ತು. ಸ್ನೇಹಿತರೆ, ಇಂಡಿಯಾದಲ್ಲಿ ಕೆಲವೊಂದಿಷ್ಟು ಟಾಪ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಗಳು ದೇ ಆರ್ ಜನರೇಟಿಂಗ್ ಅರೌಂಡ್ 23-24% ಆಫ್ ರಿಟರ್ನ್. ಸೊ ಆದ್ರೆ ಪೀಟರ್ ಲಿಂಚ್ ಅವರು ಕನ್ಸಿಸ್ಟೆಂಟ್ ಆಗಿ 29% ರಿಟರ್ನ್ ನ ಜನರೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಜನರೇಟಿಂಗ್ 29% ರಿಟರ್ನ್ ವಿಚ್ ಇಸ್ ನಾಟ್ ಎಟ್ ಆಲ್ ಈಸಿ. ಹಾಗಾದ್ರೆ ಪೀಟರ್ ಲಿಂಚ್ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನಾಗಿತ್ತು, ನಾವು ಅವರಿಂದ ಏನೆಲ್ಲ ಕಲಿಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಪೀಟರ್ ಲಿಂಚ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇನ್ವೆಸ್ಟ್ ಇನ್ ವಾಟ್ ಯು ಯೂಸ್ ಅಂಡ್ ವಾಟ್ ಯು ಕನ್ಸ್ಯೂಮ್. Many people think that stock market investment is too complicated. Friends, stock market investment is not complicated as we think. ನಾವು ಅನ್ಕೊಂಡಷ್ಟು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕಾಂಪ್ಲಿಕೇಟೆಡ್ ಅಲ್ಲ, ಅಷ್ಟು ಕಷ್ಟ ಅಲ್ಲ. ಅಮೆರಿಕದ ಸಕ್ಸಸ್ಫುಲ್ ಇನ್ವೆಸ್ಟರ್ ಪೀಟರ್ ಲಿಂಚ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಇನ್ವೆಸ್ಟ್ ಇನ್ ವಾಟ್ ಯು ಯೂಸ್ ಅಂಡ್ ವಾಟ್ ಯು ಕನ್ಸ್ಯೂಮ್. ನಿಮ್ಮ ದಿನನಿತ್ಯದ ಬದುಕಿನಲ್ಲಿ ನೀವು ಏನೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತೀರಾ, ಯಾವ್ಯಾವ ಪ್ರಾಡಕ್ಟ್ಗಳನ್ನ ನೀವು ಕನ್ಸ್ಯೂಮ್ ಮಾಡ್ತೀರಾ, ಅದರ ಮೇಲೆ ನೀವು ಹೂಡಿಕೆ ಮಾಡಿದ್ದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಹೂಡಿಕೆನಲ್ಲಿ ನೀವು ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳ್ತಾರೆ. ನಾನು ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಸುಮಾರು ವಸ್ತುಗಳನ್ನು ಯೂಸ್ ಮಾಡ್ತೀವಿ, ಸುಮಾರು ಪ್ರಾಡಕ್ಟ್ಗಳನ್ನ ಕನ್ಸ್ಯೂಮ್ ಮಾಡ್ತೀವಿ. ಉದಾಹರಣೆಗೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ಹಲ್ಲು ಉಜ್ತೀವಿ. ಹಲ್ಲು ಉಜ್ಜುವಾಗ ಪೇಸ್ಟ್ ಅನ್ನು ಯೂಸ್ ಮಾಡ್ತೀವಿ, ಕೋಲ್ಗೇಟ್ ಅನ್ನು ಯೂಸ್ ಮಾಡ್ತೀವಿ. ಕೋಲ್ಗೇಟ್ ಅನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಕೋಲ್ಪಾಲ್ ಅನ್ನೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಮಾಡುವಾಗ ನಾವು ಮ್ಯಾಗಿನ ಯೂಸ್ ಮಾಡ್ತೀವಿ. ಮ್ಯಾಗಿಯನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ನೆಸ್ಲೆ ಅನ್ನೋ ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಊಟ ಮಾಡುವಾಗ ನಾವು ಚಪಾತಿಯನ್ನು ಯೂಸ್ ಮಾಡ್ತೀವಿ. ಚಪಾತಿ ಮಾಡುವಾಗ ನಾವು ಆಶೀರ್ವಾದ್ ಆಟನ ಯೂಸ್ ಮಾಡ್ತೀವಿ. ಆಶೀರ್ವಾದ್ ಆಟವನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ITC ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ಫೆವಿಕೋಲ್ ಯೂಸ್ ಮಾಡ್ತೀವಿ, ಫೆವಿಸ್ಟಿಕ್ ಯೂಸ್ ಮಾಡ್ತೀವಿ. ಇದೆಲ್ಲವನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಪೆಡಲೈಟ್ ಇಂಡಸ್ಟ್ರಿ ಅನ್ನೋ ಒಂದು ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನೊಂದಿಷ್ಟು ಉದಾಹರಣೆ ಕೊಡೋದಾದ್ರೆ, ಡೇ ಟು ಡೇ ಲೈಫ್ ವಿ ಯೂಸ್ ಇಂಟರ್ನೆಟ್. Internet is provided by Reliance and Airtel. Day to day life we use bank. There are banking stocks, HDFC Bank, ICICI Bank, Kotak Bank. When we want to paint our home, Asian Paint, Berger Paint. When we are constructing a home, cement is very essential raw material. Ultratech cement, ACC cement. ಈ ರೀತಿ ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ಯಾವೆಲ್ಲ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವೆಲ್ಲ ಬ್ರ್ಯಾಂಡ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಆ ಬ್ರ್ಯಾಂಡ್ ಹಿಂದ್ಗಡೆ ಇರುವಂತ ಕಂಪ್ನಿ ಯಾವ್ದಂತ ಐಡೆಂಟಿಫೈ ಮಾಡಿ. ಸೊ ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ. ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಒಂದು ಲಾಂಗ್ ಟರ್ಮ್ ವಿಷನ್ ಇದ್ದಾಗ, ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ತಿಳುವಳಿಕೆ ಇದ್ದಾಗ ನೀವು ಹೂಡಿಕೆ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ. ಮತ್ತು ಆ ಕಂಪ್ನಿಯ ಶೇರ್ ಅನ್ನ ನೀವು ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ನೋ ಯುವರ್ ಎಡ್ಜ್. ವಾಟ್ ಯು ಮೀನ್ ಬೈ ಎಡ್ಜ್? ಐ ವುಡ್ ಲೈಕ್ ಟು ಯೂಸ್ ಸಮ್ ಎಕ್ಸಾಂಪಲ್. Let's say you are a doctor and you want to invest into the stock market. ನೀವೇನಾದ್ರು ಡಾಕ್ಟರ್ ಆಗಿದ್ರೆ ನಿಮಗೆ ಫಾರ್ಮಾ ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಅಲ್ಲಿ ಫ್ಯೂಚರ್ಲಿ ಗ್ರೋತ್ ಆಗೋದಕ್ಕೆ ಯಾವೆಲ್ಲ ಅಪಾರ್ಚುನಿಟೀಸ್ ಇದೆ, ಏನ್ ರಿಸ್ಕ್ ಇದೆ, ಅಲ್ಲಿರುವಂತಹ ಟಾಪ್ ಸ್ಟಾಕ್ಸ್ ಗಳು ಯಾವುವು, ಅದ್ರ ಬಗ್ಗೆ
ಬಹಳ ಡೆಪ್ತ್ ನಾಲೆಜ್ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ಫಾರ್ಮಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸೊ ಇಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್ ಫಾರ್ ಯು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಒಂದು ವೇಳೆ ನೀವೇನಾದ್ರೂ IT ಪ್ರೊಫೆಷನಲ್ ಆಗಿದ್ರೆ ನಿಮ್ಗೆ IT ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, IT ಇಂಡಸ್ಟ್ರಿನಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಏನು, ಸದ್ಯಕ್ಕಿರುವಂತ ಕೀ ರಿಸ್ಕ್ ಏನು, ಸೊ ಟಾಪ್ ಸ್ಟಾಕ್ಸ್ ಗಳು ಯಾವುವು, ಅದ್ರ ಬಗ್ಗೆ ಡೆಪ್ತ್ ನಾಲೆಜ್ ಇರುತ್ತೆ. ಸೊ ನೀವು IT ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಒಂದು ವೇಳೆ IT ಸ್ಟಾಕ್ ಕರೆಕ್ಷನ್ಸ್ ಆದ್ರೂ ಕೂಡ ನಿಮ್ಗೆ ಕನ್ವಿಕ್ಷನ್ ಕಾನ್ಫಿಡೆನ್ಸ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ಹೋಲ್ಡ್ ದಟ್ ಸ್ಟಾಕ್ ಫಾರ್ ಅ ಲಾಂಗ್ ಟೈಮ್. ನೆಕ್ಸ್ಟ್ ಒನ್ ಇಸ್ ಡೂ ಯೋರ್ ಹೋಮ್ ವರ್ಕ್. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ನಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದು ಇಟ್ ಈಸ್ ನಾಟ್ ಈಸಿ ಆಸ್ ವಿ ಥಿಂಕ್. ಯಾಕಂತಂದ್ರೆ ಬೈಯಿಂಗ್ ಅ ರೈಟ್ ಸ್ಟಾಕ್ ಇಟ್ಸ್ ನಾಟ್ ಈಸಿ. ನೀವು ಸರಿಯಾದ ಸ್ಟಾಕ್ಸ್ ಅನ್ನ ಬೈ ಮಾಡ್ಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಮಾಡಬೇಕಾಗತ್ತೆ, ಅನಾಲಿಸಿಸ್ ಮಾಡಬೇಕಾಗತ್ತೆ, ಟೈಮ್ ಕೊಡಬೇಕಾಗತ್ತೆ. ಅಂದಾಗ ಮಾತ್ರ ನೀವು ಒಂದೊಳ್ಳೆ ಸ್ಟಾಕ್ಸ್ ಅನ್ನ ಬೈ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನೀವು ಸ್ಟಾಕ್ಸ್ ಅನ್ನ ಬೈ ಮಾಡೋದಕ್ಕಿಂತ ಮುಂಚೆ ಅದರ ಬಿಸ್ನೆಸ್ ಏನು, ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗತ್ತೆ, ಅದಕ್ಕಿರುವಂತ ಕ್ಲೈಂಟ್ಸ್ ಯಾರು, ಅದು ಯಾವ ರೀತಿ ಹಣವನ್ನು ಅರ್ನ್ ಮಾಡತ್ತೆ, ಯಾವ ರೀತಿ ಪ್ರಾಫಿಟ್ ಬರುತ್ತೆ, ಅದಕ್ಕೆ ಫ್ಯೂಚರ್ಲಿ ಗ್ರೋತ್ ಆಗೋದಕ್ಕೆ ಅಪಾರ್ಚುನಿಟಿ ಇದೆಯಲ್ಲೋ, ಈ ರೀತಿ ಎಲ್ಲಾ ಪಾಯಿಂಟ್ಗಳನ್ನು ನೀವು ಬಹಳ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಡೆಪ್ತ್ ಆಗಿ ಸ್ಟಡಿ ಮಾಡಿ ರೈಟ್ ಸ್ಟಾಕ್ ಅನ್ನ ರೈಟ್ ಟೈಮ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನೀವು ಸರಿಯಾಗಿ ರಿಸರ್ಚ್ ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣವನ್ನು ಕಳ್ಕೊತೀರಾ. ಆ ಕಾರಣಕ್ಕೋಸ್ಕರ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಡೂ ಲಾಟ್ ಆಫ್ ಹೋಮ್ ವರ್ಕ್. Next one is invest in mutual fund. During the 1990 in US market, Peter Lynch was one of the most successful fund manager in mutual fund industry. He says that if you don't have enough time to research the right stock, then investing into the mutual fund is one of the best option. ಸ್ನೇಹಿತರೆ, ಇಫ್ ಯು ಆರ್ ವರ್ಕಿಂಗ್ ಪ್ರೊಫೆಷನ್ 9 to 5 ಜಾಬ್ ಅನ್ನ ನೀವೇನಾದ್ರೂ ಮಾಡ್ತಾ ಇದ್ರೆ ಸ್ಟಾಕ್ಸ್ ಅನ್ನ ರಿಸರ್ಚ್ ಮಾಡೋದಕ್ಕೆ, ಅನಾಲಿಸಿಸ್ ಮಾಡೋದಕ್ಕೆ ನಿಮ್ಗೆ ಏನಾದ್ರೂ ಟೈಮ್ ಇಲ್ಲ ಅಂತಂದ್ರೆ then investing into the mutual fund is one of the best option. Nowadays mutual funds are getting more and more popular. When you invest into the mutual fund, you are getting 3 benefits. The first one is professional management. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಹಣವನ್ನು ನೋಡ್ಕೊಳ್ಳೋದಕ್ಕೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಇವ್ರಿಗೆ 15-20 ವರ್ಷ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದ್ರ ಜೊತೆಗೆ ದೇ ವಿಲ್ ಬಿ ಹ್ಯಾವಿಂಗ್ ಅ ಟೀಮ್ ಸೊ ದಟ್ ದೇ ಕ್ಯಾನ್ ಟ್ರ್ಯಾಕ್ ಎವ್ರಿ ಮಾರ್ಕೆಟ್, ದೇ ಕ್ಯಾನ್ ಟ್ರ್ಯಾಕ್ ಎವ್ರಿ ಸೆಕ್ಟರ್. ಸೊ ಬಿಹಾಫ್ ಆಫ್ ಅಸ್ ದೇ ವಿಲ್ ಬೈ ಅಂಡ್ ಸೆಲ್ ಅ ಸ್ಟಾಕ್ಸ್. ಆಬ್ವಿಯಸ್ಲಿ ದೇ ವಿಲ್ ಆಡ್ ವ್ಯಾಲ್ಯೂ ಟು ಅವರ್ ಪೋರ್ಟ್ಫೋಲಿಯೋ. Second one is rupee cost averaging. When you invest in a mutual fund, when you invest via SIP mode, ನೀವು ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಯಾವಾಗ ಕೆಳಗಡೆ ಬರ್ತಿರತ್ತೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಮೋರ್ ಯೂನಿಟ್ಸ್. ವೆನ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರತ್ತೆ ಆಟೋಮೆಟಿಕ್ಲಿ ವಿಲ್ ಗೆಟ್ ಲೆಸ್ ಯೂನಿಟ್ಸ್. ಸೊ ಇನ್ ದ ಲಾಂಗ್ ಟರ್ಮ್ ಏನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಆವರೇಜ್ ಆಗಿ ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಹೆಚ್ಚು ಚಾನ್ಸ್ ಸಿಗುತ್ತೆ. ಥರ್ಡ್ ಒನ್ ಇಸ್ ಡೈವರ್ಸಿಫಿಕೇಶನ್. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಅಮೌಂಟ್ ಏನಾಗಿರುತ್ತೆ ಅಕ್ರಾಸ್ ದ ಇಂಡಸ್ಟ್ರಿ, ಅಕ್ರಾಸ್ ದ ಸೆಕ್ಟರ್ ಚೆನ್ನಾಗಿ ಡೈವರ್ಸಿಫಿಕೇಶನ್ ಆಗಿರುತ್ತೆ. IT, ಫಾರ್ಮಾ, FMCG, ಬ್ಯಾಂಕಿಂಗ್, ಈ ರೀತಿ ಪ್ರತಿಯೊಂದು ಸೆಕ್ಟರ್ನಲ್ಲಿ ಡೈವರ್ಸಿಫಿಕೇಶನ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್. ನೀವೇನಾದ್ರೂ ಇಂಡಿವಿಜುವಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈ ರೀತಿಯಾದ ಡೈವರ್ಸಿಫಿಕೇಶನ್ ನಿಮಗೆ ಮಾಡೋದಕ್ಕಾಗೋದಿಲ್ಲ. ಆ ಕಾರಣದಿಂದಾಗಿ ನೀವೇನಾದ್ರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ರೆ, ನಿಮಗೆ ಸ್ಟಾಕ್ಸ್ಗಳನ್ನು ರಿಸರ್ಚ್ ಮಾಡೋದಕ್ಕೆ, ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದ್ರೆ ದೆನ್ ಇನ್ವೆಸ್ಟಿಂಗ್ ಇನ್ ಟು ದ ಮ್ಯೂಚುವಲ್ ಫಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಪೀಟರ್ ಲಿಂಚ್ ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಮತ್ತು ಅವರಿಂದ ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪಾಯಿಂಟ್ ಗಳನ್ನ ಸಮರೈಸ್ ಮಾಡೋದಾದ್ರೆ, ಫಸ್ಟ್ ಒನ್ ಬಂದ್ಬಿಟ್ಟು ಇನ್ವೆಸ್ಟ್ ಇನ್ ವಾಟ್ ಯು ಯೂಸ್ ಅಂಡ್ ಕನ್ಸ್ಯೂಮ್. ಸೆಕೆಂಡ್ ಒನ್ ಇಸ್ ನೋ ಯುವರ್ ಎಡ್ಜ್. ಥರ್ಡ್ ಒನ್ ಇಸ್ ಡೂ ಯುವರ್ ಹೋಮ್ ವರ್ಕ್. ಫೋರ್ತ್ ಒನ್ ಇಸ್ ಇನ್ವೆಸ್ಟ್ ಇನ್ ಟು ದ ಮ್ಯೂಚುವಲ್ ಫಂಡ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.